1/6/25 ದಿನದಂದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತು ದಿವಸ ರಕ್ತದಾನ ಶಿಬಿರ ಕೂಡ ಇರುತ್ತೆ. ದಯವಿಟ್ಟು ಹೇಮರೆಡ್ಡಿ ಮಲ್ಲಮ್ಮ ಒಂದೇ ಜಾತಿಗೆ ಸೀಮಿತ ಇಲ್ಲ, ಎಲ್ಲಾ ಜಾತಿಗೂ ಸೀಮಿತ ಅಲ್ಲ. ರೆಡ್ಡಿಯರು ಒಂದ ಮಾಡ್ಬೇಕಂತೂ ಏನಿಲ್ಲ. ದಯವಿಟ್ಟು ಎಲ್ಲಾ ಜಾತಿಯವರು ಬಂದು ಇದನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊಳ್ತೀವಿ. ಉಚಿತ ರಕ್ತದಾನ ಶಿಬಿರ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ. ಇಳಕಲ್ ಹುನಗುಂದ ತಾಲೂಕಿನ ನಮ್ಮ ಸಮಾಜ ಬಾಂಧವರು ಜೊತೆಗೆ ಎಲ್ಲ ಮಲ್ಲಮ್ಮನ ಭಕ್ತರು ಪಾಲ್ಗೊಂಡು ಈ ಜಯಂತಿಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಂತ ಕಳಕಳಿಯ ವಿನಂತಿ. ಇಳಕಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಾವು ಟ್ರಸ್ಟ್ ಮಾಡಿದ್ದೀವಿ. ರಾಷ್ಟ್ರಕೂಟ ಸೇವಾ ಸಮಿತಿ, ಹುನಗುಂದ ಇಳಕಲ್ ತಾಲೂಕು ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸೇವಾ ಸಮಿತಿ ಅಂತ. ಅದರಲ್ಲಿ 21 ಮಂದಿ ಟ್ರಸ್ಟ್ ಸದಸ್ಯರಿದ್ದಾರೆ. ಅದು ಅಧ್ಯಕ್ಷರು, ಉಪಾಧ್ಯಕ್ಷರು ಇನ್ನೂ ಆಗಿಲ್ಲ. 21 ಮಂದಿ ಸದಸ್ಯರಿದ್ದಾರೆ. ಪ್ರಥಮ ಬಾರಿಗೆ ಒಂದು ಟ್ರಸ್ಟ್ ಮಾಡಿ ಅದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮಾಡಿಲ್ಲ, ಇನ್ನೂ ಮಾಡಿಸ್ಬೇಕಾಗಿದೆ. ಹಿರಿಯರ ಒಂದು ಸಲಹೆ ತಗೊಂಡು ಹಿರಿಯರ ಸಲಹಾ ಸಮಿತಿಯನ್ನು ಮಾಡಿದ್ದೀವಿ. ಇಳಕಲ್ ಹುನಗುಂದ ತಾಲೂಕಿನಲ್ಲಿ 51 ಜನದ ಹಿರಿಯರ ಸಲಹಾ ಸಮಿತಿನೂ ಮಾಡಿದ್ದೀವಿ. 2 ರಿಜಿಸ್ಟ್ರೇಷನ್ ಆಗಿ ಪ್ರಥಮ ಬಾರಿಗೆ ನಮ್ಮ ಸಮಿತಿಯಿಂದ ಈ ಕಾರ್ಯಕ್ರಮ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಇಳಕಲ್ ಹಾಗೂ ಹುನಗುಂದ ತಾಲೂಕು ಮಟ್ಟದ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈಗಾಗಲೇ ಮೇ 10ರಂದು ಜಯಂತಿಯನ್ನು ಎಲ್ಲ ಸಮಾಜ ಬಾಂಧವರು ಎಲ್ಲ ಹಳ್ಳಿಗಳಲ್ಲಿ ಆಚರಿಸಿದ್ದಾರೆ. ಆಮೇಲೆ ಸರ್ಕಾರದ ವತಿಯಿಂದನೂ ಆಗಿದೆ. ಈಗ ತಾಲೂಕು ಮಟ್ಟದಿಂದ ಇಳಕಲ್ ಹುನಗುಂದ ತಾಲೂಕು ಮಟ್ಟದಿಂದ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ಜಯಂತಿಯನ್ನು ನಾಳೆ ಶನಿವಾರ 1/6 ಶನಿವಾರ ತಾಯಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನನ್ನು ಮನದಲ್ಲಿ ನೆನೆದು ನಾಳೆ ದಿನಾಂಕ 1/6/2025 ನಡೆಯುವ ಹುನಗುಂದ ಹಾಗೂ ಇಳಕಲ್ ತಾಲೂಕು ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಕಾರ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಉಚಿತ ರಕ್ತದಾನ ಶಿಬಿರವನ್ನು ರಾಮನಗೌಡ ಆಸ್ಪತ್ರೆ ಮುಧೋಳ್ ಮತ್ತು ವಿಜಯ ಮಹಾಂತೇಶ್ವರ ರಕ್ತ ಭಂಡಾರ ಇಳಕಲ್ ಇವರ ಸಹಯೋಗದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ APMCಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ APMC ಹಾಗೂ ಪಂಚಲಿಂಗೇಶ್ವರ ದೇವಸ್ಥಾನ APMCಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಉಚಿತ ರಕ್ತದಾನ ಶಿಬಿರ ಇರುತ್ತದೆ. ಸಮಾಜದ ಎಲ್ಲ ಬಾಂಧವರು ಮತ್ತು ಬೇರೆ ಸಮಾಜದ ಯುವಕರು ಉಚಿತವಾಗಿ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ತೇನೆ.